ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ತನ್ನ ಬಿಗಿ ಪಟ್ಟನ್ನ ಮುಂದುವರಿಸ್ತಾ ಇದೆ. ಬಹಳ ಗಂಭೀರವಾಗಿ ಪರಿಗಣಿಸಿದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋಕೆ ಪ್ರಯತ್ನ ಅಂತೂ ಆಗ್ತಾ ಇದೆ. ತನಿಖೆಗೆ ಸಿಬಿಐ ಎಂಟ್ರಿ ಕೊಡೋ ಬಗ್ಗೆ ಕಾಂಗ್ರೆಸ್ ಬಿಜೆಪಿಯ ನಡುವೆ ರಾಜಕೀಯ ಜಟಾಪಟಿ ನಡೀತಾ ಇದೆ. ಸಿಬಿಐ ಬಿಜೆಪಿಯ ಕೈಗೊಂಬೆ ಅಂತ ಯಥಾಪ್ರಕಾರವಾಗಿ ಕಾಂಗ್ರೆಸ್ ಆರೋಪ ಮಾಡ್ತಾ ಇದ್ರೆ, ಕೌಂಟರ್ ಕೊಡ್ತಾ ಇರುವ ಬಿಜೆಪಿ ಗವರ್ನರ್ಗೆ ಸಿಬಿಐ ಬರೆದಿರುವಂತ ಪತ್ರ ಸರಿ ಇದೆ ಅಂತ ಹೇಳ್ತಾ ಇದೆ. ಅಂದ್ರೆ ಪ್ರಾಸಿಕ್ಯೂಷನ್ಗೆ ಕೋರಿ ಪತ್ರ ಬರೆದಿತ್ತಲ್ಲ, ಆ ಪತ್ರ ಸರಿ ಇದೆ ಅಂತ ಬಿಜೆಪಿ ಡಿಫೆಂಡ್ ಮಾಡ್ಕೊಳ್ತಾ ಇದೆ. ಹೀಗಾಗಿ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ ಪಟ್ಟು ಮುಂದುವರಿಸ್ತಾ ಇದೆ. ಹಾಗಾದ್ರೆ ನಾಗೇಂದ್ರ ವಿಚಾರವಾಗಿ ಏನೇನ್ ಬೆಳವಣಿಗೆಗಳಾಗ್ತಾ ಇದೆ, ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗಿನ ರಿಪೋರ್ಟ್ ನೋಡ್ಕೊಂಬರೋಣ. ಇವತ್ತು ಮಾಡ್ತಾ ಇರೋದವರೆಲ್ಲ ಗುಂಡಾಗಿರಿ. ಕಳಂಕಿತ ಅಂತ ಹೇಳ್ತಿದ್ರು. ಎಲ್ಲಿ ಅವ್ರೇನು ಅಪರಾಧಿ ಅಂತ ಸಾಬೀತಾಗಿದೆಯಾ? ಆಗಿಲ್ಲ. ಸಂಬಂಧ ಇಲ್ಲ ಅಂದ್ರೆ ನಾಗೇಂದ್ರ ಸಿಸ್ಟರ್ಗೆ ಹೆಂಗ್ ಹೋಗ್ತೈತೆ, ಸಿಸ್ಟರ್ ಇನ್ ಲಾ ಹೆಂಗ್ ಹೋಗ್ತೈತೆ? ನೆಕ್ಕುಂಡಿ ನಾಗರಾಜ್ ಕೊಡ್ತಾರೆ. ಯಾರು ನೆಕ್ಕುಂಡಿ ನಾಗರಾಜು? ರೈಟ್ ಹ್ಯಾಂಡ್. ಇಲ್ಲಿವರೆಗೂ ಯಾವ ಮಂತ್ರಿಗಳ ಮೇಲೆ ಕೇಸ್ ಇದೆ, ಮುಖ್ಯಮಂತ್ರಿಗಳ ಮೇಲೆ ಕೇಸ್ ಇದೆ. ಅವರು ಪಾರ್ಟಿಗೋಸ್ಕರ ಹೋರಾಟ ಮಾಡಿರ್ತಾರೆ. ಇದು ಎಲ್ಲಾ ಕೇಸ್ಗಳು ಕೂಡ ಎಲ್ಲ ಕಳ್ತನ ಮಾಡಿರೋದೆ. ದೇ ಆರ್ ಓನ್ಲಿ ಆನ್ ಎ ದಲಿತ್ ಲೀಡರ್. ಸರ್ಕಾರ ಹೇಳೋದು ನಾಗೇಂದ್ರ ಒಬ್ಬ ದಲಿತ, ಇವ್ರು ಯಾರು ದಲಿತರಲ್ಲ. ಸೊ ದೇ ಆರ್ ವೆರಿ ಮಚ್ ಜೆಲಸ್ ಆನ್ ದಟ್. ಆಯ್ತಪ್ಪ, ಆ ದಲಿತರ ಹಣ ತಿನ್ನೋವಾಗ ನಿನ್ ಜ್ಞಾನ ಇರಲಿಲ್ವಾ? ವಾಲ್ಮೀಕಿ ಹಗರಣ ಕೇಸ್ನಲ್ಲಿ ಸಚಿವ ಬಿ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸಿಬಿಐ ಪತ್ರ ಬರೆದಿದೆ. ಗವರ್ನರ್ ನಿರ್ಧಾರದ ಮೇಲೆ ಸಚಿವ ನಾಗೇಂದ್ರ ಕೇಸ್ ಭವಿಷ್ಯ ನಿಂತಿದೆ. ಕೋರ್ಟ್ ಹಾಕಿದ್ದ ಷರತ್ತುಗಳಲ್ಲೂ ನಾಗೇಂದ್ರಗೆ ರಿಲೀಫ್ ಸಿಕ್ಕಿದೆ. ಆದರೆ ತನಿಖೆಗೆ ಸಿಬಿಐ ಎಂಟ್ರಿ ಕೊಡ್ತಿರೋದನ್ನೇ ಕಾಂಗ್ರೆಸ್ ವಿರೋಧ ಮಾಡ್ತಿದೆ. ಸಿಬಿಐ ಬಿಜೆಪಿ ಸಂಸ್ಥೆ ಅಂತ ಕೈ ನಾಯಕರು ಆರೋಪ ಮಾಡ್ತಿದ್ದಾರೆ. ಕೈಗೊಂಬೆಗಳಾಗಿರುವಂತಹ ಇಡೀ ಸಿಬಿಐ ಹೇಳಿದ ಮಾತ್ರಕ್ಕೆ ನಾವು ಕೇಳೋದಕ್ಕಾಗುತ್ತೆ. ಆದ್ರೆ ಬಿಜೆಪಿ ಏನ್ ಹೇಳ್ತಿದೆ ಅಂದ್ರೆ, ಸಿಬಿಐ ಚಾರ್ಜ್ ಶೀಟ್ ನಲ್ಲಿ ನಾಗೇಂದ್ರ ಹೆಸರಿದೆ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಸಿಬಿಐ ಪ್ರೆಸ್ ರಿಲೀಸ್ ಇದು. ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ಸಿಎಂ ಡಿಕೆಶಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ರಾಜೀನಾಮೆ ಕೊಡೋಕೆ ಕಾರಣ ಕೊಡಿ, ಕಾನೂನು ಚೌಕಟ್ಟಿನಲ್ಲಿ ಏನ್ ಬೇಕಾದ್ರೂ ಮಾಡಿ, ಗೂಂಡಾಗಿರಿ ಮಾಡಬೇಡಿ ಅಂತ ಆಕ್ರೋಶ ಹೊರಹಾಕಿದ್ರು. ಈ ದೇಶದ ಕಾನೂನು, ಈ ಕರ್ನಾಟಕ, ಈ ಭೂಮಿಯ ಕಾನೂನು, ಆ ಕಾನೂನು ಚೌಕಟ್ಟಿನಲ್ಲಿ ಏನ್ ಬೇಕಾದ್ರೂ ಮಾಡಿ. ಇವತ್ತು ಮಾಡ್ತಾ ಇರೋದವರೆಲ್ಲ ಗೂಂಡಾಗಿರಿ. ಒಂದು ನೋಟಿಸು ಕೊಡದೆ, ಏನು ಕೊಡದೆ ಕಾನೂನನ್ನ, ಅಸೆಂಬ್ಲಿನ ಹಾಳು ಮಾಡ್ತಾ ಇದ್ದಾರೆ. ಅವ್ರಿಗೇನ್ ಬೇಕಾದ್ರೂ ಕೇಳೋದು ತಪ್ಪಿಲ್ಲ, ಧರಣಿ ಮಾಡೋದು ತಪ್ಪಿಲ್ಲ, ಹೋರಾಟ ಮಾಡೋದು ತಪ್ಪಿಲ್ಲ. ಆದರೆ ನಾನೊಂದು ಸುಮ್ಮನೆ ನೋಟಿಸ್ ಕೊಟ್ಬಿಟ್ಟು ಚರ್ಚೆ ಮಾಡ್ರಪ್ಪ, ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಕೇಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಷ್ಟು ಅವ್ರಿಗೆ ಹೇಳೋಷ್ಟು ತಾಳ್ಮೆ ಇದೆ. ಅದಕ್ಕೆ ಅವರಲ್ಲಿ ಶಕ್ತಿ ಇಲ್ಲ. ತನಿಖೆಗೆ ಸಿಬಿಐ ಪತ್ರದ ಬಗ್ಗೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಪಾಲಿಟಿಕ್ಸ್ ಜೋರಾಗಿಯೇ ನಡೀತಿದೆ. ಸಿಬಿಐ ಬಿಜೆಪಿ ಕೈಗೊಂಬೆ ಅಂತ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಅಶೋಕ್, ಸಿಬಿಐ ಪತ್ರದಲ್ಲಿ ಎಲ್ಲವೂ ಕ್ಲಿಯರ್ ಇದೆ ಅಂದಿದ್ದಾರೆ. ಕಳಂಕಿತ ಅಂತ ಹೇಳ್ತಿದ್ರು. ಎಲ್ಲಿ ಅವ್ರೇನು ಅಪರಾಧಿ ಅಂತ ಸಾಬೀತಾಗಿದೆಯಾ? ಆಗಿಲ್ಲ. ಇಡಿ ಮತ್ತೆ ಸಿಬಿಐ ಅವ್ರು ಮಾತ್ರ ಅಕ್ಯೂಸ್ ಮಾಡಿದ್ರು. ಎಸ್ಐಟಿ ಅವ್ರಿಗೆ ತನಿಖೆ ಮಾಡಿ ಅವ್ರಿಗೆ ಆರೋಪಿಯನ್ನು ಮಾಡೋಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅಂತ ಹೇಳಿದ್ದಾರೆ. ಸೊ ಬಿಜೆಪಿ ಅವ್ರು ಹೇಳಿದ ಮಾತ್ರಕ್ಕೆ ಮತ್ತೆ ಅವ್ರ ಕೈಗೊಂಬೆಗಳಾಗಿರುವಂಥ ಇಡಿ ಸಿಬಿಐ ಹೇಳಿದ ಮಾತ್ರಕ್ಕೆ ನಾವು ಕೇಳೋದಕ್ಕಾಗೋದಿಲ್ಲ. ಸಿಬಿಐ ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಸಿಬಿಐ ಪ್ರೆಸ್ ರಿಲೀಸ್ ಇದು, ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಕೇಂದ್ರ ಸಚಿವರ ಮೇಲೆ ಎಷ್ಟು ಕೇಸಿದೆ, ಸಿಎಂ ಮೇಲೆ ಎಷ್ಟು ಕೇಸಿದೆ, ಎಲ್ಲವೂ ಆಚೆ ಬರಬೇಕು ಅಂತ ಸಿಎಂ ಡಿಕೆ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ಆರ್ ಅಶೋಕ್, ನಾಗೇಂದ್ರ ಮೇಲೆ ಎಲ್ಲವೂ ಲೂಟಿ ಕೇಸ್ ಇರೋದೇ ಎಂದಿದ್ದಾರೆ. ಅವ್ರಿಗೆ ಹೇಳಿ, ಇಲ್ಲಿವರೆಗೂ ಯಾವ ಮಂತ್ರಿಗಳ ಮೇಲೆ ಕೇಸ್ ಇದೆ, ಎಷ್ಟು ಜನ ಮೇಲೆ ಕೇಸ್ ಇದೆ, ಕೇಂದ್ರ ಮಂತ್ರಿಗಳ ಮೇಲೆ ಎಷ್ಟು ಕೇಸ್ ಇದೆ, ಮುಖ್ಯಮಂತ್ರಿಗಳ ಮೇಲೆ ಕೇಸ್ ಇದೆ. ಅವ್ರು ಬೇರೆ ಬೇರೆ ದಿಕ್ಕುಗಳಲ್ಲಿ ಮಾತಾಡ್ತಾರೆ, ಬೇರೆ ಮುಖ್ಯಮಂತ್ರಿಗಳ ಮೇಲೆ ಇಲ್ವಾ ಅಂತ. ಅವರು ಪಾರ್ಟಿಗೋಸ್ಕರ ಹೋರಾಟ ಮಾಡಿರ್ತಾರೆ. ಇದು ಎಲ್ಲ ಕೇಸ್ಗಳು ಕೂಡ ಇಲ್ಲಿ ಎಲ್ಲ ಕಳ್ತನ ಮಾಡಿರೋದೆ, ಎಲ್ಲ ಲೂಟಿ ಮಾಡಿರೋದೆ. ಮೈನಿಂಗಿಂದ ಹಿಡಿದು ವಾಲ್ಮೀಕಿ ನಿಗಮದ ಹಗರಣಗಳು ಎಲ್ಲನೂ ಕೂಡ ಇಲ್ಲಿದೆ. ಇಲ್ಲಿ ಇಷ್ಟು ಕೇಸನ್ನು ನಾನು ನೆನ್ನೆನೆ ನಿಮಗೆ ಕೊಟ್ಟಿದ್ದೀನಿ, ಇಷ್ಟು ಕೇಸ್ ವಿತ್ ಕೇಸ್ ನಂಬರ್. ದಲಿತ ನಾಯಕನನ್ನ ಟಾರ್ಗೆಟ್ ಅಂತ ಸಿಎಂ ಡಿಕೆಶಿ ಕೆಂಡ ಕಾರಿದ್ರು. ಇದಕ್ಕೆ ಕೌಂಟರ್ ಅಟ್ಯಾಕ್ ಮಾಡಿರುವ ಆರ್ ಅಶೋಕ್, ನಾಗೇಂದ್ರ ಮಾತ್ರ ದಲಿತನ, ಮಹದೇವಪ್ಪ ಅಲ್ವಾ ಅಂದಿದ್ದಾರೆ. ದೇ ಆರ್ ಓನ್ಲಿ ಆನ್ ಎ ದಲಿತ್ ಲೀಡರ್, ಆನ್ ಎ ಎಸ್ಟಿ ಮಿನಿಸ್ಟರ್, ಟ್ರೈಬಲ್ ಮಿನಿಸ್ಟರ್. Because 15, 16, 17 of the MLAs have been elected from the Congress party. So they are very much jealous on that. ಅವ್ರು ಹೇಳ್ತಾ ಇದ್ದಾರೆ, ದಲಿತರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ. ನಾಗೇಂದ್ರ ಒಬ್ಬನೇನ ದಲಿತ? ಮಹದೇವಪ್ಪ ದಲಿತ ಅಲ್ವಾ? ಬಳ್ಳಾರಿಯಲ್ಲಿ ಗಣೇಶ್ ಇದ್ದಾರೆ, ತುಕಾರಾಮ್ ಅವರ ಶ್ರೀಮತಿಯವರಿದ್ದಾರೆ. ಲೇಡಿ ಕೋಟಾನೂ ಆಗುತ್ತೆ, ರೆಗ್ಯುಲರ್ ಆಗುತ್ತೆ, ಬಳ್ಳಾರಿಗೂ ಆಗುತ್ತೆ. ಸರ್ಕಾರ ಹೇಳೋದು ನಾಗೇಂದ್ರ ಒಬ್ಬ ದಲಿತ, ಇವ್ರು ಯಾರು ದಲಿತರಲ್ಲ.
ನಾಗೇಂದ್ರ ವಿಚಾರದಲ್ಲಿ ಕಾಂಗ್ರೆಸ್ ಸಚಿವರು ತಮ್ಮದೇ ಆದ ರೀತಿಯಲ್ಲಿ ಸಮರ್ಥನೆ ಮಾಡಿಕೊಳ್ತಿದ್ದಾರೆ. 87 ಕೋಟಿಲಿ 79 ಕೋಟಿ ಈಗಾಗಲೇ ರಿಕವರ್ ಮಾಡಿದ್ದಾರೆ. ಇನ್ನು 10 ಕೋಟಿ ಕೂಡ ಬೇರೆ ಬೇರೆ ಅಸೆಟ್ಸ್ ಇದೆ, ಕಾರು ಗಿರು ತೊಗೊಂಡಿದ್ದಾರೆ, ಅದನ್ನು ಕೂಡ ಸೀಸ್ ಮಾಡಿದ್ದಾರೆ. ಸೊ ಇಷ್ಟು ಹಣ ಹೋಗಿತ್ತು, ಅಷ್ಟು ಕೂಡ ವಾಪಸ್ ಬಂದಿದೆ. ಸೊ ಆದರೂ ಕೂಡ ಇವ್ರು ಸುಮ್ಮನೆ ಹಗರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯವನ್ನ ವಿಷಯವನ್ನು ಇಟ್ಕೊಂಡು ಅವನು ತೇಜೋವಧೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾಗೇಂದ್ರ ಅವರ ವಿಷಯವನ್ನು ತಗೊಂಡಿರ್ತಕ್ಕಂಥದ್ದು ಈಗಾಗಲೇ ಲೋಕಾಯುಕ್ತ ಅವರು ಆರೋಪ ಮುಕ್ತವನ್ನು ಮಾಡಿದ್ದಾರೆ. ಅವ್ರ ಹತ್ರ ಇನ್ನೇನಾದರೂ ದಾಖಲೆ ಇದ್ದರೆ ಅದ್ರ ಮಂಡನೆ ಮಾಡಬೇಕು, ಚರ್ಚೆ ಮಾಡಬೇಕು, ಅದಕ್ಕೆ ಸರ್ಕಾರದಿಂದ ಉತ್ತರ ಪಡ್ಕೋಬೇಕು. ಬಿಟ್ಟು ಇವತ್ತು ಸುಮಾರು ಒಂದು ವಾರದಿಂದ ಕಾಲಹರಣ ಮಾಡಿರ್ತಕ್ಕಂಥದ್ದು ನೋಡ್ತೀವಿ. ಅಪರಾಧಿ ಅಲ್ಲ, ಆರೋಪಿ. ಇನ್ನ ಅಪರಾಧಿ ಆಗಿಲ್ಲ, ನಿಧಾನ ಮಾತಾಡೋದ್ನಾಗ ಅಪರಾಧಿ ಅಂತಾನೆ ಹಿಂಗೆಲ್ಲ ಮಾತಾಡ್ತಿರ್ತೀವಿ. ಒಂದು ಸಣ್ಣ ಸಬ್ಜೆಕ್ಟ್ ನೀನು ತಪ್ಪು ಮಾಡಲ್ಲ. ದಲಿತರ ಹಣವನ್ನೇ ನಾಗೇಂದ್ರ ನುಂಗಿದ್ದಾರೆ. ನಾಗೇಂದ್ರ ಅಕೌಂಟ್ಗೆ 1.5 2 ಕೋಟಿ ಹೋಗಿದೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಆರೋಪ ಮಾಡಿದ್ರು. ನಾಗೇಂದ್ರ ಅಕೌಂಟ್ ಕೂಡ 1.5 ಕೋಟಿ 2 ಕೋಟಿ ಹೋಗಿದೆ. ಅವ್ರ ಹೆಣ್ಮಕ್ಳ ಅಕೌಂಟಿಗೆ ಅವ್ನಿಗೆ ಹೋಗಿದೆ. ಅದೇ ರೀತಿಯಲ್ಲಿ ಆಂಧ್ರ ಪ್ರದೇಶಿಗೆ ತಮಿಳ್ನಾಡು ಇದು ತೆಲಂಗಾಣಕ್ಕೆ ಹೋಗಿದೆ. ಆ ಅಕೌಂಟ್ಗಳಿಂದ ಎಲ್ಲಿಂದ ಹೋಗಿದಾವೋ ಅಲ್ಲಿಂದ ಬರಬೇಕಾಗ್ತಾವೆ. ಅವ್ನು ಫಸ್ಟ್ ಆಫ್ ಆಲ್ ಹಣ ಸರ್ಕಾರದ ಹಣನೇ ಭ್ರಷ್ಟಾಚಾರ ಮಾಡೋದೇ ತಪ್ಪು. ಇವ್ನಿಗೆ ಎಷ್ಟು ಸ್ವಾತಂತ್ರ್ಯ ನೋಡ್ರಿ, ಎಷ್ಟು ಧೈರ್ಯ ನೋಡ್ರಿ. ಅದು SC ST ಮಕ್ಕಳಿಗೆ ಹಣವನ್ನೇ ಇವತ್ತು ಕೈ ಹಾಕಿದ್ದಾನಂದ್ರಿನ ಇವ್ನು ಎಷ್ಟು ಸಪೋರ್ಟ್ ಇದ್ರೆ ಮಾತ್ರ ಇವ್ನು ಕೈ ಹಾಕಿರ್ತಾನೆ. ನಾಗೇಂದ್ರ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡ್ತಿದ್ರೆ ಮತ್ತೊಂದು ಕಡೆ ನಾಗೇಂದ್ರ ಪರ ಅಭಿಮಾನಿಗಳು ಸಮರ ಸಾರಿದ್ದಾರೆ. ಬೇಕು ಅಂತಲೇ ಟಾರ್ಗೆಟ್ ಮಾಡೋ ಕೆಲಸ ಆಗ್ತಿದೆ ಅಂತ ಅಭಿಮಾನಿಗಳು ಆಕ್ರೋಶ ಹೊರ ಹಾಕ್ತಿದ್ದಾರೆ. ಅದೇನೇ ಹೇಳಿ, ನಾಗೇಂದ್ರ ರಾಜೀನಾಮೆ ವಿಚಾರವನ್ನ ರಾಜ್ಯ ಬಿಜೆಪಿ ಗಂಭೀರವಾಗಿ ಪರಿಗಣಿಸಿದೆ. ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋಕೆ ಬಿಜೆಪಿ ಜಿಲ್ಲೆಯಲ್ಲೂ ಹೋರಾಟ ಮಾಡ್ತಿದೆ. ದಲಿತಾಸ್ತ್ರದಿಂದ ಹಿಡಿದು ಎಲ್ಲಾ ಪ್ರಯೋಗವನ್ನ ಕೇಸರಿ ಪಡೆ ಮಾಡ್ತಿದೆ. ಆದ್ರೆ ಕಾಂಗ್ರೆಸ್ ನಾಯಕರು ನಾಗೇಂದ್ರ ಬೆನ್ನಿಗೆ ನಿಂತಿದ್ದಾರೆ. ಎಷ್ಟೇ ಆರೋಪ ಬಂದರೂ ಡಿಫೆಂಡ್ ಮಾಡಿಕೊಳ್ತಿದ್ದಾರೆ. ಮುಂದೆ ಅದ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9.